ಎಲ್ಲರಿಗೂ ನಮಸ್ತೆ. ಇವತ್ತಿನ ರೆಸಿಪಿಯಲ್ಲಿ ನಾನು ಸಂಜೆಯ ಟೀ ಟೈಮ್ ತಿಂಡಿ ಹಾಗೆ ಮಕ್ಕಳ ಫೇವರೆಟ್ ತಿಂಡಿ ಅಂತ ಹೇಳ್ಬೋದು, ಮ್ಯಾಕ್ರೋನಿ ಪಾಸ್ತಾ ಮಾಡ್ತಾ ಇದ್ದೇನೆ. ಇದು ಮಾಡೋದು ತುಂಬ ಸುಲಭ ಇದೆ. ಒಂದು ಪಾತ್ರೆ ತಗೊಂಡು ಅದಕ್ಕೆ ಬೇಕಾದಷ್ಟು ನೀರು ಹಾಕಿ ಅದು ಕುದಿ ಬರುವಾಗ ಒಂದು 150 ಗ್ರಾಮ್ನಷ್ಟು ಮ್ಯಾಕ್ರೋನಿ ಪಾಸ್ತಾ ಹಾಕ್ತಾ ಇದ್ದೇನೆ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಅದು ಆ ಶೇಪಲ್ಲಿ ತಗೊಳ್ಬಹುದು. ಹಾಕಿದ ನಂತರ ಆಗಾಗ ಸೌಟ್ ಹಾಕ್ತಾ ಇರಬೇಕು, ಇಲ್ಲಾಂದರೆ ತಳದಲ್ಲಿ ಅಂಟಿಕೊಂಡು ಕೂತ್ಕೊಳ್ತದೆ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ 1-2 ಬಿಂದು ಎಣ್ಣೆ ಹಾಕಿದರೆ ಇದು ಬಿಡಿ ಬಿಡಿಯಾಗಿ ಇರ್ತದೆ. ನಂತರ ಒಂದು 10-12 ನಿಮಿಷ ಇದರಲ್ಲಿ ಬೇಯಿಸಿದ್ರೆ ಆಯಿತು. ಇದು ಬೆಂದ್ಕೊಂಡು ಬರುವಾಗ ಸ್ವಲ್ಪ ಉಬ್ಬಿ ಬರ್ತದೆ, ಅದೇ ರೀತಿ ಮೆತ್ತ ಕೂಡ ಆಗ್ತದೆ. ನೋಡಿ, ಈ ರೀತಿಯಾಗಿ ಬೆಂದ ನಂತರ ಇದರ ನೀರನ್ನೆಲ್ಲ ಬಸಿದು ತೆಗೆದ್ರಾಯಿತು. ನಂತರ ಇದರ ಮೇಲೆ ಒಂದು ಪಾತ್ರೆ ತಣ್ಣಗಿನ ನೀರು ಹಾಕಿದರೆ ಒಂದಕ್ಕೊಂದು ಅಂಟಿಕೊಂಡು ಕೂತ್ಕೊಳ್ಳೋದಿಲ್ಲ. ಈಗ ಒಂದು ಬಾಣಲಿ ತಗೊಂಡು ಅದರಲ್ಲಿ 2-3 ಚಮಚದಷ್ಟು ಅಡುಗೆ ಎಣ್ಣೆ ಹಾಕಿ ಒಂದು 5-6 ಬೆಳ್ಳುಳ್ಳಿ ಎಸಳುಗಳನ್ನು ಸಣ್ಣ ಸಣ್ಣ ತುಂಡು ಮಾಡಿ, ಅದೇ ರೀತಿ 1 ಇಂಚಿನಷ್ಟು ಉದ್ದದ ಶುಂಠಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ನಂತರ ಇದಕ್ಕೆ ಸಣ್ಣಕ್ಕೆ ತುಂಡು ಮಾಡಿಟ್ಟಂತಹ ಒಂದು ಈರುಳ್ಳಿ, ಅದೇ ರೀತಿ ಒಂದು ಸಣ್ಣಕ್ಕೆ ತುಂಡು ಮಾಡಿದ್ದಂತಹ ಕಾಯಿ ಮೆಣಸನ್ನು ಹಾಕಿ ಸ್ವಲ್ಪ ಕೆಂಪಾಗುವವರೆಗೆ ಫ್ರೈ ಮಾಡಿದ್ರಾಯಿತು. ಈಗ ಇದಕ್ಕೆ ಒಂದು ತುಂಡು ಮಾಡಿಟ್ಟಂತಹ ಟೊಮೆಟೊ, ಅದೇ ರೀತಿ ಸಣ್ಣಕ್ಕೆ ತುಂಡು ಮಾಡಿದ್ದಂತಹ ಕ್ಯಾಪ್ಸಿಕಮನ್ನು ಹಾಕಿ ಸ್ವಲ್ಪ ಅರಶಿನ ಹಾಗೆ ಖಾರಕ್ಕೆ ಬೇಕಾದಷ್ಟು ಮೆಣಸಿನ ಹುಡಿಯನ್ನು ಹಾಕಿದ್ರಾಯಿತು. ನಾನು 1 ಚಮಚ ಹಾಕ್ತಾ ಇದ್ದೇನೆ, ನಿಮಗೆ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಬಹುದು. ಅದೇ ರೀತಿ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ನಾನು ಆಲ್ರೆಡಿ ಪಾಸ್ತಾಕ್ಕೆ ಉಪ್ಪು ಹಾಕಿದ್ದೇನೆ, ಹಾಗಾಗಿ ಹಾಕುವಾಗ ನೋಡ್ಕೊಂಡು ಹಾಕಿದ್ರಾಯಿತು. ಮತ್ತು 1/4 ಚಮಚದಷ್ಟು ಗರಂ ಮಸಾಲೆಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ. ಇದು ಸುಮಾರು ಅರ್ಧದಷ್ಟು ಬೆಂದುಕೊಂಡು ಬರುವಾಗ ಇದಕ್ಕೆ 3 ಚಮಚದಷ್ಟು ಟೊಮೆಟೊ ಕೆಚಪ್ ಹಾಕ್ತಾ ಇದ್ದೇನೆ. ಇದು ಖಾರದ ಜೊತೆ ಸ್ವಲ್ಪ ಸಿಹಿ ಇದ್ದರೆ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ, ಮಕ್ಕಳು ತುಂಬ ಇಷ್ಟಪಡ್ತಾರೆ ಈ ರೀತಿ ಇದ್ದರೆ. ನಿಮಗೆ ಇನ್ನೂ ಖಾರ ಬೇಕಂದರೆ ಇದಕ್ಕೆ ರೆಡ್ ಚಿಲ್ಲಿ ಸಾಸ್ ಅಥವಾ ಪೆಪ್ಪರ್ ಪೌಡ್ರನ್ನು ಹಾಕ್ಬೋದು. ಇದೆಲ್ಲ ಹಾಕಿ ಆದ ನಂತರ ಬೇಯಿಸಿಟ್ಟಂತಹ ಪಾಸ್ತಾವನ್ನು ಹಾಕಿ ಮಿಕ್ಸ್ ಮಾಡಿದ್ರಾಯಿತು. ಉಪ್ಪು ಬೇಕಾದ್ರೆ ಮತ್ತೆ ನೋಡಿಕೊಂಡು ಸೇರಿಸ್ಕೊಳ್ಬಹುದು. ಮಿಕ್ಸ್ ಮಾಡಿದ ನಂತರ 1 ನಿಮಿಷ ಮುಚ್ಚಿಟ್ರೆ ಚೆನ್ನಾಗಿ ಬಿಸಿ ಆಗ್ತದೆ. ಕೊನೆಯಲ್ಲಿ ಇದಕ್ಕೆ ತುಂಡು ಮಾಡಿಟ್ಟಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ರುಚಿಯಾದಂತಹ ಇಂಡಿಯನ್ ಸ್ಟೈಲ್ ಪಾಸ್ತಾ ರೆಡಿ. ಸಂಜೆಯ ಟೀ ಟೈಮಿಗೆ ಹಾಗೆ ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸಿಗೆ ಹಾಕ್ಬೋದಂತಹ ರುಚಿಯಾದಂತಹ ಸಿಂಪಲ್ ಆದಂತಹ ರೆಸಿಪಿ ಇದು. ನೀವು ಮಾಡಿ ನೋಡಿ, ಅದೇ ರೀತಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ರೆಸಿಪಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.